ನಮ್ಮ ಗಜೇಂದ್ರ ಪಟ್ಟದಾನೆ, ತುಂಬಾ ಸೌಮ್ಯ ಸ್ವಭಾವದ ಆನೆ. ಅಷ್ಟೇ ಯಾಕೆ, ನಮ್ಮ ಶ್ರೀಕಂಠದತ್ತ ಒಡೆಯರ ಫೇವರೆಟ್ ಆನೆ ಇವನು. ಮಕ್ಕಳು ತರ ಯಾರೇ ಹತ್ರ ಹೋದ್ರೂ ಏನೂ ಮಾಡ್ತಿರ್ಲಿಲ್ಲ, ಅಷ್ಟು ಸಾಧು. ಆದ್ರೆ ಈ ಮದ ಹತ್ತಿರೋ ಆನೆಗಳು ಯಾರನ್ನೂ ಬಿಡಲ್ಲ. ಆದ್ರೆ ಇವನು ಹಾಗಲ್ಲ. ಆ ದಿನ ಅಂಬಾರಿ ಎಲ್ಲ ಮುಗಿಸಿ ವಾಪಸ್ ಕ್ಯಾಂಪ್ಗೆ ಹೋಗಿದ್ದ. ಇವನ್ಗೆ ಮದ ಹತ್ತಿರೋ ವಿಚಾರ ರೇಂಜರ್ಗೆ ಗೊತ್ತಾಗಿದೆ. ಮಾವುತನ ಕರೆದು ಹೇಳಿದ್ದಾರೆ, ಫಸ್ಟ್ ಅವನ್ಗೆ ಸರಪಳಿ ಕಟ್ಟು, ಯಾವ ವಿಸಿಟರ್ಸ್ನು ಹತ್ರ ಬಿಡ್ಬೇಡ ಅಂತ. ಆದ್ರೂ ಆ ಮಾವುತ ಕೇಳಿಲ್ಲ. ಯಾಕಂದ್ರೆ ಕುಡ್ದಿದ್ದ. ಆ ದಿನ ಕೂಡ ಹಾಗೆ ಇದ್ದ. ಜೊತೆಗೆ ಅವನ ಸಾವಿಗೆ ಅದೇ ಕಾರಣ ಆಗಿರಬಹುದು ಅನ್ನೋ ಊಹಾಪೋಹ ಇದೆ. ಇವ್ರ ಮಾತನ್ನ ಧಿಕ್ಕರಿಸಿ ವಿಸಿಟರ್ಸ್ನೆಲ್ಲ ಫೋಟೋ ತಗೊಳ್ಳಕಂತ ಹತ್ರ ಬಿಟ್ಟಿದ್ದಂತೆ. ಅವಾಗ್ಲೂ ಸಹ ಈ ಗಜೇಂದ್ರ ಸುಮ್ಮನೆ ಇದ್ದ, ಯಾರಿಗೂ ತೊಂದರೆ ಮಾಡಿಲ್ಲ. ಎಲ್ಲ ಹೋದ್ಮೇಲೆ ಈ ಮಾವುತ ಸರಪಳಿ ಹಾಕ್ಬೇಕಿತ್ತಲ್ಲ, ಹಾಕ್ತೆ ಹಾಗೆ ಬಿಟ್ಟು ಮೇಲ್ ಬಂದ್ಬಿಟ್ಟಿದ್ದಾನೆ. ಅವಾಗ ಅಲ್ಲೇ ಪಕ್ಕದಲ್ಲಿದ್ದ ಇನ್ನೊಬ್ಬ ಆನೆ, ಶ್ರೀರಾಮ ಅಂತ, ಅವನ್ ಅಚಾನಕ್ ಆಗಿ ಅಲ್ಲಿಗೆ ಬಂದಿದ್ದ ಅಷ್ಟೇ. ಈ ಸಾಮಾನ್ಯ ಮದ ಹತ್ತಿರೋ ಆನೆಗಳು ಬೇರೆ ಆನೆಗಳು ಅಥವಾ ಪ್ರಾಣಿಗಳನ್ನು ಕಂಡಾಗ ಅಟ್ಯಾಕ್ ಮಾಡ್ತವೆ. ಹಾಗೆ ಆ ದಿನ ಈ ಮಾವುತನ ತಪ್ಪಿನಿಂದ ಶ್ರೀರಾಮ ಹಾಗೂ ಅದರ ಮೇಲಿದ್ದ ಕಾವಾಡಿಗ ಕೊಲ್ಲಲ್ಪಟ್ರು. ಕಾವಾಡಿಗನಂತೂ ಹೀನಾಮಾನವಾಗಿ ಕೊಂದಾಕ್ಬಿಟ್ಟಿತ್ತು. ಒಂದೇ ಸ್ಟ್ಯಾಬು, ಢಮಾರ್, ಅವನ್ ಔಟು. ಜೊತೆಗೆ ಮಾವುತನು ಕೊಲ್ಲಲ್ಪಟ್ಟ. ಅದೇ ಅವನು ಮಾಡಿರೋ ಮಿಸ್ಟೇಕ್ ಇಂದ ಅವನು ಸತ್ತ. ನೋಡಿ, ಎಷ್ಟೇ